ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಅವರು ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಗೀತಾ ಪಿಕ್ಚರ್ಸ್ ಲಾಂಚ್ ಆಗ್ತಾ ಇದೆ ಅಂತ ನನಗೆ ಕರೆದ್ರು. ಅದೇ ಸಮಯದಲ್ಲಿ ದುರದೃಷ್ಟವಶಾತ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದರು. ಆ ಸಮಯದಲ್ಲಿ ಪುನೀತ್ ಅವರು ಇದ್ರು ಕರೆದಾಗ, ಈಗಲೂ ಇದ್ದಾರೆ ಅಂತ ನಿಮ್ಮೆಲ್ಲರ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಕನ್ನಡ ಚಲನಚಿತ್ರಕ್ಕೆ ಹಾಗೂ ಚಲನಚಿತ್ರದ ರಂಗಕ್ಕೆ ಅಪಾರವಾದ ಕೊಡುಗೆ. ಅವರೆಲ್ಲರಿಗೂ ಕ್ರಿಕೆಟ್ ಅಂದರೆ ತುಂಬ ಪ್ರೀತಿ ಹಾಗೂ ಕರ್ನಾಟಕದ ಕ್ರಿಕೆಟಿಗರಿಗೆ ತುಂಬ ಪ್ರೇಮ, ತುಂಬ ವಾತ್ಸಲ್ಯ. ಯಾವುದೇ ಮ್ಯಾಚ್ ಆದ್ರೂ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆದಾಗ ಪುನೀತ್ ಆಗಲಿ ಅಥವಾ ಶಿವಣ್ಣ ಆಗಲಿ ಅಥವಾ ರಾಘವ ಆಗಲಿ ಅವರೆಲ್ಲ ಬರ್ತಾಯಿದ್ರು ಮ್ಯಾಚ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕ್ರಿಕೆಟ್ ಅಂದ್ರೂ ತುಂಬ ಪ್ರೀತಿ. ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣದಾದ ನಂದು ಒಂದು ಅವ್ರನ್ನ ನೋಡಬೇಕು ಅಂತ ಆಸೆ ಇತ್ತು. ನಾನು ಜಾವಗಲ್ ಶ್ರೀನಾಥ್ ಅವಾಗ ಕರ್ನಾಟಕಕ್ಕೆ ಮ್ಯಾಚ್ ಆಡ್ತಾ ಇದ್ವಿ. ಇಲ್ಲೇ ಪ್ಯಾಲೇಸ್ ಗ್ರೌಂಡ್ಸಲ್ಲೇ ಆಡ್ತಾ ಇದ್ವಿ ಮ್ಯಾಚ್. ಅವಾಗ ಮ್ಯಾಚ್ ಆಡ್ತಾ ಇದ್ದಾಗ ಮಳೆ ಬಂತು. 1-2 ಗಂಟೆ ಕಾಲ ಡಿಲೇ ಆಯಿತು. ಅವಾಗ ಏನಿಲ್ಲ, ನಾವು ಸುಮ್ಮನೆ ಅವಾಗ ಫೋನೆಲ್ಲ ಇರ್ತಾ ಇರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ನಾವು ಬಂದಿದ್ದೀವಿ ಅಂತ ಹೇಳಿದ್ವಿ. ಅವ್ರು ಕೂರಿಸ್ಬಿಟ್ಟು 1-2 ನಿಮಿಷ ಮಾತಾಡಿ ಕ್ರಿಕೆಟ್ ಬಗ್ಗೆ ಅವರ ಒಂದು ಆಸಕ್ತಿ ಎಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎಲ್ಲ ಎಷ್ಟಾಗತ್ತೋ ಅಷ್ಟು ಸಿನಿಮಾ ನೋಡ್ತೀವಿ, ಜಾಸ್ತಿ ನೋಡೋಕ್ಕಾಗ್ತಾ ಇರಲಿಲ್ಲ ಆಡಬೇಕಾದ್ರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆದು ಶಿವಣ್ಣ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಈ ಗೀತಾ ಪಿಕ್ಚರ್ಸ್ ವೇದ ಮೂಲಕ ಶುರು ಆಗ್ತಾ ಇದೆ, ಯಶಸ್ವಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ನಾನು ಒಬ್ಬ ಫ್ಯಾನ್ ಬಾಯ್, ಯಾಕಂದರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಅನಂತ್ನಾಗ್ ಅವರು ಇಲ್ಲೇ ಇದ್ದಾರೆ. ಅವರ ಸಿನಿಮಾಗಳನ್ನ ನಾವು ನೋಡಿ, ಹಾಸ್ಯ ಸಿನಿಮಾ ಆಗಿರ್ಬೋದು ಅಥವಾ ಯಾವುದೇ ಈ ಮೊನ್ನೆ KGF ಸಿನಿಮಾ ಆಗಿರ್ಬೋದು, ಅವರ ಬಗ್ಗೆ 1-2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಸರಳತೆ ಆ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ಕಂಡು ಬರುತ್ತೆ. ಅವರು ಆ ಪಾತ್ರನ ನೀವು ಪಾತ್ರ ಆಗಿ ನೋಡ್ತಾನೆ ಇರಲಿಲ್ಲ, ಯಾಕಂದರೆ ಅವರು ನ್ಯಾಚುರಲ್ ಫಿಟ್ ಅಂತ ಹೇಳ್ಬೋದು. ಆ ಥರ ಒಂದು ಆ್ಯಕ್ಟರು. ಅದೇ ರೀತಿ ಶಿವಣ್ಣ ಅವರು ಈ ವೇದ 125ನೇ ಸಿನಿಮಾ ಅವ್ರದ್ದು. ಟೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಶಿವಣ್ಣ ಅವ್ರನ್ನ. ಈಗ T20 ಎಲ್ಲ ಕಡೆ ನಡೀತಾ ಇದೆ, ಆದರೂ ಟೆಸ್ಟ್ ಪ್ಲೇಯರ್ಗಳು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈಗ ರೀಸೆಂಟ್ IPL ಎಲ್ಲ ಟೆಸ್ಟ್ ಪ್ಲೇಯರ್ಸ್ ಯಾವ ಸ್ಟ್ರಾಂಗ್ ಫೌಂಡೇಶನ್ ಇದೆಯೋ ಅವರೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಶಿವಣ್ಣ ಅವರು 125ನೇ ಪಿಕ್ಚರ್ ಆದ್ರೂ ಅವರ ಒಂದು ಪಾತ್ರ ಎವರ್ಗ್ರೀನ್ ಆ್ಯಕ್ಟರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೇತನ ಇಲ್ಲೇ ಇದ್ದಾಳೆ, ನನ್ನ ಹೆಂಡತಿ. ಅವಳು ಹೇಳ್ತಾನೆ ಇರ್ತಾಳೆ ಶಿವಣ್ಣ ಸಿಕ್ಕಿದಾಗೆಲ್ಲ, ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀವು ರೇಖಾ ಥರ ಎವರ್ಗ್ರೀನ್, ಯಾವಾಗಲೂ ನೀವು ಅದೇ ರೀತಿ ಇರ್ತೀರಾ ಅಂತ. ಸೊ ತುಂಬ ಸಂತೋಷ ಆಗುತ್ತೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ things that you have done to Kannada cinema, and I wish you all the very best. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ನಿಮ್ಮೆಲ್ಲರ ಮಧ್ಯೆ ಗೀತಾ ಪಿಕ್ಚರ್ಸ್ ಹಾಗೂ ವೇದ ಸಿನಿಮಾ ಮೂಲಕ ನನಗೂ ಒಂದು ಅವಕಾಶ ಸಿಕ್ತು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ. ತುಂಬ ಧನ್ಯವಾದಗಳು. ನಮಸ್ಕಾರ.